ಪ್ರಶ್ನೆ 1. ಈ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ಸಂರಕ್ಷಿಸುತ್ತದೆ? ಇದರ ಸರಿಯಾದ ಉತ್ತರ ನ್ಯಾಯಾಂಗ ಇಲಾಖೆ. ಪ್ರಶ್ನೆ 2. ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಎಲೆಕ್ಷನ್ ಸಾಮಾನ್ಯ ಚುನಾವಣೆ ಯಾವ ವರ್ಷದಲ್ಲಿ ನಡೆದಿತ್ತು? ಇದರ ಸರಿಯಾದ ಉತ್ತರ 1951. ಪ್ರಶ್ನೆ 3. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು? ಇದರ ಸರಿಯಾದ ಉತ್ತರ 32ನೇ ವಿಧಿ. ಪ್ರಶ್ನೆ 4. ಭಾರತದಲ್ಲಿ ಯಾವ ತಾರೀಕಿಗೆ ಕಿಸಾನ್ ದಿವಸ ರೈತರ ದಿನ ಆಚರಿಸಲ್ಪಡುತ್ತದೆ? ಇದರ ಸರಿಯಾದ ಉತ್ತರ ಡಿಸೆಂಬರ್ 23. ಪ್ರಶ್ನೆ 5. ಇನ್ಫೋಸಿಸ್ನ ಹೊಸ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಆಡಳಿತ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಇದರ ಸರಿಯಾದ ಉತ್ತರ ಸಲೀಲ್ ಪಾರೇಖ್. ಪ್ರಶ್ನೆ 6. ವಿಂಗ್ಸ್ ಟು VoIP ವ್ಯವಸ್ಥೆಯನ್ನು ಯಾವ ಟೆಲಿಕಾಂ ಕಂಪನಿಯು ಪ್ರಾರಂಭಿಸಿದೆ? ಇದರ ಸರಿಯಾದ ಉತ್ತರ BSNL. ಪ್ರಶ್ನೆ 7. ಇತ್ತೀಚೆಗೆ ಸಾವನ್ನಪ್ಪಿದ ಟ್ರಿನಿಡಾಡ್ನಲ್ಲಿ ಜನಿಸಿದ ಮೂಲತಃ ಭಾರತ ಲೇಖಕರಾದ ದಿವಂಗತ VS ನೈಪೋಲ್ ರವರ ಈ ಕೆಳಗಿನ ಕೃತಿಗಳಲ್ಲಿ ಯಾವುದೂ ಸೇರುವುದಿಲ್ಲ? ಇದರ ಸರಿಯಾದ ಉತ್ತರ ದಿ ರೈಮನ್ಸ್ ಆಫ್ ದಿ ಡೇ. ಪ್ರಶ್ನೆ 8. ಜಗತ್ತಿನ ಕಾಯ್ದಿಟ್ಟ ಜೀವಗೋಳದ ಜಾಲದಲ್ಲಿ ಸೇರಿದ ಭಾರತದಲ್ಲಿನ ಕಾಯ್ದಿಟ್ಟ ಜೀವಗೋಳದ ಪ್ರಸ್ತುತ ಸಂಖ್ಯೆ ಎಷ್ಟು? ಇದರ ಸರಿಯಾದ ಉತ್ತರ 11. ಪ್ರಶ್ನೆ 9. ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಎಂದರೆ ಬಾವುಟ ದಿನವನ್ನು ಆಚರಿಸುವುದು ಯಾವಾಗ? ಇದರ ಸರಿಯಾದ ಉತ್ತರ ಏಪ್ರಿಲ್ 2ರಂದು. ಪ್ರಶ್ನೆ 10. ನ್ಯಾಯ ವಿಚಾರಣೆ ಇಲ್ಲದೆ ಜನಸಾಮಾನ್ಯರನ್ನು ಕೊಲ್ಲುವುದು, ಮಾಬ್ ಲಿಂಚಿಂಗ್ ಮತ್ತು ಹಿಂಸೆಯ ವಿರುದ್ಧ ಕಾನೂನನ್ನು ಸೂಚಿಸಲು ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಯಾವ ಸಮಿತಿಯನ್ನು ಸೂಚಿಸಿದೆ? ಇದರ ಸರಿಯಾದ ಉತ್ತರ ರಾಜೀವ್ ಗೌಬಾ ಸಮಿತಿ.